ಹಲೋ ಚಾಂಪಿಯನ್ಸ್. ಸೊ ಈ ಒಂದು ವಿಡಿಯೋಲಿ ಅಗೇನ್ ಮಿಕ್ಸ್ ಆಫ್ ಚಾಪ್ಟರ್ಸ್ ನೋಡೋಣ. ಸಮ್ ಆಫ್ ದ ಟ್ರಿಕಿ ಕ್ವಶನ್. ಸೊ ಸ್ವಲ್ಪ ಚೇಂಜಸ್ ಇದೆ, ಟೈಮ್ ವೇಸ್ಟ್ ಮಾಡಿದ್ರೆ ನೋಡೋಣ. ವಿಜಯ್ ಆಸ್ ಅ ಲೇಬರರ್ ಟು ಡಿಗ್ ಎ ವೆಲ್ ಅಪ್ ಟು 50 meters, 50 meter ವೆಲ್ ಡಿಗ್ ಮಾಡಬೇಕು. ಸೊ ಫಸ್ಟ್ ಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ? 300. ಸೊ ನೆಕ್ಸ್ಟ್ ಪ್ರತಿ ಮೀಟರ್ಗೂ 100 ಜಾಸ್ತಿ ಆಗ್ತಿದೆ. ಸೊ ನೆಕ್ಸ್ಟ್ ಮೀಟರ್ಗೆ 400, 500. ಸೊ ಫೈನಲಿ 2200 ಪೇ 2200 ಯಾವಾಗ ಪೇ ಮಾಡ್ತಿದ್ದಾರೆ? ಸೊ ಏನಿದು ಎ, ಏನಿದು ಎ ಎನ್. ಸೊ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಗೊತ್ತು, ಎ ಎನ್ ಗೊತ್ತು. ಸೊ ಎ ಎನ್ ಎಷ್ಟು? 2200 ಎ 300 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಡಿ ವ್ಯಾಲ್ಯೂನು ಗೊತ್ತು. ಡಿ ವ್ಯಾಲ್ಯೂ ಎಷ್ಟು? 400 ಮೈನಸ್ 300 100. ಸೊ 300 ಲೆಫ್ಟ್ ಸೈಡ್ ಬಂದರೆ 1900 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 100. 0 0 ಕ್ಯಾನ್ಸಲ್. ಸೊ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 19, ಎನ್ ಇಸ್ ಈಕ್ವಲ್ ಟು 20. ಸೊ 20 meters ಡಿಗ್ ಮಾಡ್ತಾರೆ 2200ಗೆ. ಸಿಮಿಲರ್ಲಿ 50 meters ಡಿಗ್ ಮಾಡಬೇಕು ಅಂದರೆ ಎಷ್ಟು? ಇಟ್ ಈಸ್ ನಾಟ್ ಸಮ್, ಇಟ್ ಈಸ್ ನಾಟ್ ಸಮ್. ಸೊ ಫಸ್ಟ್ ಮೀಟರ್, ಸೆಕೆಂಡ್ ಮೀಟರ್, ಥರ್ಡ್ ಮೀಟರ್. ಸೊ 50 meters ಎ 50. ಸೊ ಎ 50 ಫೈಂಡ್ ಮಾಡಬೇಕು, ಯಾಕಂದರೆ 50 meters ಕೇಳಿರೋದು. ಹಿಡಿತು ತಡ್ರಿ. ಸೊ 50 meters ಎ 50 ಎ ಪ್ಲಸ್ 49 ಡಿ. ಸೊ ಎ ಇಸ್ 300 ಪ್ಲಸ್ 49 ಇಂಟು ಡಿ 100. 300 ಪ್ಲಸ್ 4900 5200. ಸೊ ಎಷ್ಟು ಪೇ ಮಾಡ್ತಾರೆ? 5200. ಓಕೆ, ನೆಕ್ಸ್ಟು ದ ರೇಷಿಯೋ ಆಫ್ 11th ಆ್ಯಂಡ್ 8th ಟರ್ಮ್. 11th ಟರ್ಮ್ 8th ಟರ್ಮ್ ರೇಷಿಯೋ ಎಷ್ಟು? 3:2. ಸೊ ಏನಿದೆ ಫಸ್ಟ್ ಬರ್ಕೊಂಬಿಡ್ರಿ. ಸೊ 11th ಟರ್ಮ್ ಏನಂತ ಬರಿಬೋದು? ಎ ಪ್ಲಸ್ 10d. 8th ಟರ್ಮ್ ಎ ಪ್ಲಸ್ 7d 3/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2a ಪ್ಲಸ್ 20d ಇಸ್ ಈಕ್ವಲ್ ಟು 3a ಪ್ಲಸ್ 21d. ಆ ಕಡೆ ಈ ಕಡೆ ಕಳಿಸ್ರಿ. 2a ಆ ಕಡೆ ಕಳಿಸಿದ್ರೆ 3a ಮೈನಸ್ 2a ಎ. 21d ಈ ಕಡೆ ಕಳಿಸಿದ್ರೆ 20d ಮೈನಸ್ 21d ಮೈನಸ್ ಡಿ. ಸೊ ಏನು ಬಂತು? ಎ ಇಸ್ ಈಕ್ವಲ್ ಟು ಮೈನಸ್ ಡಿ. ಮುಂದೆ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಿದೆ ನೋಡ್ರಿ. ಫೈಂಡ್ ದ ರೇಷಿಯೋ ಆಫ್ 5th ಟರ್ಮ್ ಟು ಫಸ್ಟ್ 21st ಟರ್ಮ್. ಫಸ್ಟ್ 21st ಟರ್ಮು ಫಸ್ಟ್ 5 ಟರ್ಮ್ಸು. ಸೊ S5 ಬೈ S21 ಫೈಂಡ್ ಮಾಡಬೇಕು. ಸೊ S5 ಅಂದಾಗ 5/2 2a ಪ್ಲಸ್ ಎನ್ ಮೈನಸ್ 1 n5 5 ಮೈನಸ್ 1 4 4d ಡಿವೈಡೆಡ್ ಬೈ ಇಲ್ಲಿ 21/2 2a n21. ಸೊ 21 ಮೈನಸ್ 1 20d. 2 ಕ್ಯಾನ್ಸಲ್ ಆಯಿತು. ಸೊ 2 ಕ್ಯಾನ್ಸಲ್ ಆಯಿತು. ಏನು ಬಂತು? 5/21. ಸೊ ಮೇಲೆ ಎ ಇಸ್ ಈಕ್ವಲ್ ಟು ಮೈನಸ್ ಡಿ. ಸೊ ಎ ಇಸ್ ಈಕ್ವಲ್ ಟು ಮೈನಸ್ ಡಿ ಹಾಕಿದ್ರೆ ಮೈನಸ್ 2d ಪ್ಲಸ್ 4d ಡಿವೈಡ್ ಬೈ ಕೆಳಗೆ ಮೈನಸ್ 2d ಪ್ಲಸ್ 20d. 5/21 ಮೈನಸ್ 2d ಪ್ಲಸ್ 4d 2d ಡಿವೈಡ್ ಬೈ ಮೈನಸ್ 2d ಪ್ಲಸ್ 20d 18d. ಏನಾಯಿತು? 2 ಓಕೆ 2 1s 2 9s ಡಿ ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಎಷ್ಟು ಉಳಿತು? 5/21 ಇಂಟು 9. ಸೊ ದಿಸ್ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 21 ಇಂಟು 9 ಅಂದರೆ 189. ದಿಸ್ ಇಸ್ ದ ರೇಷಿಯೋ. ಆಯಿತಾ? ನೆಕ್ಸ್ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಸಚ್ ದಟ್ ದ ಪಾಯಿಂಟ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಪಾಯಿಂಟ್ ಎ ಆ್ಯಂಡ್ ಬಿ. ಫೈನ್. ಎ ಒಂದು ಪಾಯಿಂಟ್ ಇದೆ, ಬಿ ಒಂದು ಪಾಯಿಂಟ್ ಇದೆ, ಪಿ ಇದೆ. ಅಷ್ಟೇ ಕೊಟ್ಟಿಲ್ಲ, ಇನ್ನೊಂದು ಏನೋ ಕಂಡೀಷನ್ ಕೊಟ್ಟಿದೆ ನೋಡಿರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಿ ಇಫ್ ಎ ಪಿ ಬಿ ಆರ್ ಕೊಲಿನಿಯರ್. ಸೊ ಕೊಲಿನಿಯರ್ ಅಂದರೆ ಏನು? ದೇ ಆರ್ ಇನ್ ದ ಸೇಮ್ ಸ್ಟ್ರೈಟ್ ಲೈನ್. ಫೈಂಡ್ ರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಪಿ ಈಸ್ ಈಕ್ವಿಡಿಸ್ಟೆನ್ಸ್. ಸೊ ಈಕ್ವಿಡಿಸ್ಟೆನ್ಸ್ ಅಂದಾಗ ಆ್ಯಂಡ್ ಕೊಲಿನಿಯರ್ ಅಂದಾಗ ಇಟ್ ಈಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್.
ಕೊಲೀನಿಯರ್ ಅಂತ ಕೊಡದೇ ಇದ್ದಿದ್ರೆ, ಸೊ ಎ ಇಲ್ಲಿದೆ, ಬಿ ಇದೆ, ಪಿ ಇಲ್ಲಿದೆ ಅಂದಾಗ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಮಾಡಬೇಕಿತ್ತು. ಸೊ ನಿಮಗೆ ರಿಲೇಷನ್ ಎಕ್ಸು ಮತ್ತು ವೈ ಅಲ್ಲಿ ಬರ್ತಿತ್ತು. ಬಟ್ ಇಲ್ಲಿ ಕೊಲೀನಿಯರ್ ಅಂದಿದ್ದಕ್ಕೆ ಸೊ ಪಿ ಇದು ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ರಿ, ಸಾಲ್ವ್ ಮಾಡಿರಿ. ಸೊ ನಾನು ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ. 7 + 3/2 ನೆಕ್ಸ್ಟು 1 + 5/2. ಸೊ 7 + 3 ಅಂದರೆ 10/2, 5, 1 + 5 6, 6/2 3. ದಿಸ್ ಇಸ್ ದ ಮಿಡ್ ಪಾಯಿಂಟ್. ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟು, ಇಫ್ ದ ಪಾಯಿಂಟ್ಸ್ ಓಕೆ ಆರ್ ದ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್. ಒಂದು ಪ್ಯಾರಲೋಗ್ರಾಮ್ ಇದೆ ಎ ಬಿ ಸಿ ಡಿ. ಸೊ ಪ್ಯಾರಲೋಗ್ರಾಮ್ದು ಡಯಾಗ್ನಲ್ಸು ದೇ ಇಂಟರ್ಸೆಕ್ಟ್ ಎ ಸಿ ಬಿ ಡಿ. ಸೊ ಇದು ನಾನು ಓ ಅಂತ ತಗೊಂಡ್ರೆ ಎ ಸಿದು ಮಿಡ್ ಪಾಯಿಂಟು, ಬಿ ಡಿದು ಮಿಡ್ ಪಾಯಿಂಟು ಓನೇ. ಸೊ ಇಲ್ಲೇನಿದೆ ಎ ಬಿ ಸಿ. ಓಕೆ, ಬಿದು ವ್ಯಾಲ್ಯೂ ಗೊತ್ತಿಲ್ಲ, ಒಂದು ಡಿದು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎ ಸಿ ಗೊತ್ತಲ್ಲ, ಸೊ ಫೈನ್. ಎ ಸಿ ಮಿಡ್ ಪಾಯಿಂಟ್. ಸೊ ಓ ಅಗೇನ್ ಸೇಮ್ ಮಿಡ್ ಪಾಯಿಂಟ್ ಫಾರ್ಮುಲಾ 4 + 4, 4 + 4/2. ಸಿಮಿಲರ್ಲಿ 5 + 3, 5 + 3/2. ಎರಡು ಸೇಮೇ ಬರುತ್ತೆ. 4 + 4 8, 8/2 4, 5 + 3 8, 8/2 4. So this is also the midpoint of BD. This is also the midpoint of BD ಅಂದಾಗ ಸೊ BD ಮಿಡ್ ಪಾಯಿಂಟ್ ಏನಾಗುತ್ತೆ, BDದು 7 + x, 7 + x/2. ನೆಕ್ಸ್ಟು y + 2/2. ಸೊ ದಿಸ್ ಈಸ್ ಆಲ್ಸೋ ವಾಟ್ ಓ. ಸೊ ಈಗ 7 + x/2 is equal to, what is the midpoint? 4. 7 + x/2 is equal to 4. 7 + x is equal to 8. X is equal to 1. Similarly, y ತಗೊಂಡ್ರೆ y + 2/2 is equal to midpoint to 4. So this is equal to 4. So y + 2 ಮೇಲೆ ಹೋಯ್ತು ಅಂದರೆ ಸಾರಿ, y + 2 is equal to 8. Y is equal to 6. So y 6, x 1. Next, one of the zeros of the polynomial is one more than the other zero. So ಒಂದು ಝೀರೋ ಏನಿದೆ ಇನ್ನೊಂದು ಝೀರೋಗಿಂತ ಒಂದು ಜಾಸ್ತಿ. ಫೈನ್, ಕಂಡೀಷನ್ ಬಂತಲ್ಲ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಒಂದು ಝೀರೋ ಇನ್ನೊಂದು ಝೀರೋಗಿಂತ ಒಂದು ಜಾಸ್ತಿ. ಸಮ್ ಆಫ್ ಝೀರೋಸ್ ತಗೋಬೋದಲ್ಲ. ಸೊ ಸಮ್ ಆಫ್ ಝೀರೋಸ್, ಸೊ ಸಮ್ ಆಫ್ ಝೀರೋಸ್ ಏನಾಗುತ್ತೆ, -b/a. ಸೊ ವಾಟ್ ಈಸ್ ಸಮ್ ಆಫ್ ಝೀರೋಸ್? alpha plus beta minus b is -5, a is 1. So alpha is beta plus 1. Beta plus 1 plus beta is equal to -5 ಅಲ್ಲ, minus into minus plus. So 2 beta plus 1 is equal to 5. 2 beta is equal to 4. Beta is equal to 2. So beta 2 ಬಂತು. So what is alpha? Alpha is equal to 2 plus 1, 3. Done. ಬಟ್ ಇಷ್ಟೇ ಅಲ್ಲ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? ಕೆ ಕೇಳ್ತಿರೋದು. ಸೊ ಕೆ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಝೀರೋಸ್. ಎಷ್ಟು? c/a. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಬೀಟಾ. ಸಿ ಇಸ್ k/1. ಸೊ ಆಲ್ಫಾ ಈಸ್ 3, ಬೀಟಾ ಈಸ್ 2, k is equal to 6. Done. Next, if the quadratic equation has two equal roots, so two equal roots ಯಾವಾಗ ಬರುತ್ತೆ? b² - 4ac is equal to 0. Find the equation. Okay, so b value ಹಂಗೆ ಇರುತ್ತೆ, -4, a is 1, c is 9. So b² - 4 9s are 36 is equal to 0.
ಸಾಲ್ವ್ ಮಾಡಿರಿ. ಬಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಕೊಟ್ಟಿದ್ರೆ ಇಲ್ಲಿ ಕಂಡೀಷನ್ ಇದೆ ಬಿ ಈಸ್ ಲೆಸ್ ದ್ಯಾನ್ 1. ಸೊ ಲೆಸ್ ದ್ಯಾನ್ 1 ಅಂದಾಗ ಏನಾಗುತ್ತೆ, ಬಿ ಈಸ್ ಈಕ್ವಲ್ ಟು -6. ನೆಕ್ಸ್ಟ್, ಇಫ್ ದ ಝೀರೋಸ್ ಆಫ್ ದ ಒಂದು ಪಾಲಿನಾಮಿಯಲ್ ಇದೆ ಆರ್ ಡಬಲ್. ಸೊ ಝೀರೋಸ್, ಈ ಇದರದ್ದು ಝೀರೋಸ್ ಏನಿದೆ ಆರ್ ಡಬಲ್ ಇನ್ ವ್ಯಾಲ್ಯೂಸ್ ಟು ದ ಝೀರೋ ಆಫ್ ಈ ಪಾಲಿನಾಮಿಯಲ್ದು ಝೀರೋಗಿಂತ ಡಬಲ್ ಇದೆ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಪಿ ಆ್ಯಂಡ್ ಕ್ಯೂ. ಸೊ ಫಸ್ಟ್ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ, ಅದು ಝೀರೋಸ್ ಫೈಂಡ್ ಮಾಡ್ಕೊಳ್ರಿ. ಏನಾಗುತ್ತೆ, 2x² - 5x - 3 = 0. ಸೊ 2 3s 6. ಸೊ 6ದು ರೂಟ್ಸು ಒಂದು 3 2, ಬಟ್ ನಮಗೆ 5 ಬೇಕು. 3 + 2 5 ಆಗುತ್ತೆ, ಆದರೆ ಮೈನಸ್ ಇದೆ. ಸೊ -3 - 2 ಆದಾಗೂ ಓಕೆ 2 3s 6 ಬರಬೇಕು. -3 - 2 ಆದಾಗ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ನನಗಿಲ್ಲಿ -6 ಬೇಕು. ಸೊ -3 × -2 ಮಾಡಿದ್ರೆ +6 ಬರುತ್ತೆ, ಬಟ್ -6. ಸೊ -3 3 2 ತೊಗೊಳಕ್ಕಾಗಲ್ಲ. ಇನ್ನೊಂದೇನಿದೆ 6 1 -6 ಬೇಕು ಮಲ್ಟಿಪ್ಲೈ ಮಾಡಿದಾಗ. ಸೊ -6 × 1 -6. ಅಗೇನ್ ಆ್ಯಡ್ ಮಾಡಿದಾಗ -6 + 1 -5. ಸೊ ಕೇರ್ಫುಲ್ ಆಗಿ ನೋಡ್ರಿ. 3 2 ನೋಡಿದ ತಕ್ಷಣ ಹಾಂ ಆಗತ್ತೆ, ಆದರೆ ಎರಡೂ ಮೈನಸ್ ಇದ್ದಾಗ ಮಲ್ಟಿಪ್ಲೈ ಮಾಡಿದ್ರೆ -6 ಬರಲ್ಲ, ಇಟ್ ಈಸ್ +6. ಕೇರ್ಫುಲ್. ಅದಕ್ಕೆ ಈ ಒಂದು ಈಕ್ವೇಷನ್ ತೊಗೊಂಡೆ. 2x². ಸೊ -6x + x - 3 = 0. 2x ಕಾಮನ್ ತೆಗಿತೀನಿ. ಸೊ ಏನು ನೋಡಿತ್ತು, x - 3. ಇಲ್ಲೂ x - 3. ಸೊ x - 3 ಇದೆ +1. ಸೊ ದಿಸ್ ಈಸ್ ಈಕ್ವಲ್ ಟು 0. 2x + 1 × x - 3 is equal to 0. So what is the value of x? -1/2 or 3. ಇದಿಷ್ಟಕ್ಕೆ ಮುಗಿದಿಲ್ಲ. ಸೊ ಏನಿದೆ, ಇದರದು ಈ ಝೀರೋಸು ಡಬಲ್. ಸೊ ಝೀರೋಸ್ ಡಬಲ್ ಅಂದಾಗ, ಸೊ ಓಕೆ ಆಲ್ಫಾ ಅಂತ ತೊಗೊತೀರಾ, ಏನಾಗುತ್ತೆ, -1/2 ಡಬಲ್ ಅಂದರೆ -1. ಸೊ ಬೀಟಾ 3 ಅಂತ ತೊಗೊತೀರಾ, ಸೊ 3 ಡಬಲ್ 6. ಸೊ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಸಮ್. ಸೊ ಸಮ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟಾಯಿತು, -5. ಸೊ ಈ ಕಂಡೀಷನ್ ತೊಗೊಂಡ್ರೆ -p/1. ಸೊ ಫೈನಲಿ ಪಿ ವ್ಯಾಲ್ಯೂ ಏನಾಯಿತು, 5. ಸಿಮಿಲರ್ಲಿ ಆಲ್ಫಾ × ಬೀಟಾ. ಸೊ -1 × 6 -1 × 6. ಸೊ ದಿಸ್ ಈಸ್ ಈಕ್ವಲ್ ಟು c/a ಅಂದರೆ q/1. ಸೊ ವಾಟ್ ಈಸ್ q? -6. ನಿಮಗೆ ಪಿ ಬೇಕು, ಕ್ಯೂ ಬೇಕು, ಬಂತು. ನೆಕ್ಸ್ಟು, ದ ಮಂತ್ಲಿ ಇನ್ಕಮ್ಸ್ ಆಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ 4:3. ಸೊ ಇನ್ಕಮ್ 4:3 ಇದೆ, ಎಕ್ಸ್ಪೆಂಡಿಚರ್ 3:2. ಸೊ ಸೇವಿಂಗ್ಸ್ ಏನಾಯಿತು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಸೊ ಸೇವಿಂಗ್ ಎಷ್ಟಿದೆ ಪ್ರತಿಯೊಬ್ಬರದು 600. ಸೊ ಲೆಟ್ ಇನ್ಕಮ್ನ ಎಕ್ಸ್ ಅಂತ ತೊಗೊತೀನಿ. ಸೊ ರೇಷಿಯೋ ಏನಾಯಿತು, ಸೊ ಇನ್ಕಮ್ದು ರೇಷಿಯೋ, ಸೊ IX/IY. ಓಕೆ, ಸೊ ಇನ್ಕಮ್ ಅಲ್ಲ, ಫೈನ್. ಒಬ್ರದ್ದು ಎ ಇನ್ನೊಬ್ರದ್ದು ಬಿ ಅಂತ ತೊಗೊತೀನಿ. ಸೊ 4x/3x. ಸಿಮಿಲರ್ಲಿ ಎಕ್ಸ್ಪೆಂಡಿಚರ್, ಲೆಟ್ ಎಕ್ಸ್ಪೆಂಡಿಚರ್ BY. ಸೊ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಎದು ಎಕ್ಸ್ಪೆಂಡಿಚರ್, ಬಿದು ಎಕ್ಸ್ಪೆಂಡಿಚರ್. ಸೊ ರೇಷಿಯೋ 3:2 ಅಂದರೆ 3y/2y. ಸೊ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್, ಬೇಸಿಕ್ಕು. ಸೊ ಇದು ಗೊತ್ತಿರಬೇಕು. ಸೊ ಗೊತ್ತಿದ್ದಾಗ ಈಕ್ವೇಷನ್ ಸಾಲ್ವ್ ಮಾಡ್ಬೋದು. ಸೊ ಇನ್ಕಮ್ ಒಬ್ಬರದು ಏದು, ಸೊ ಏದೇನಾಯಿತು, ಇನ್ಕಮ್ 4x ಮೈನಸ್ ಎಕ್ಸ್ಪೆಂಡಿಚರ್ 3y. ಸೊ ಸೇವಿಂಗ್ ಎಷ್ಟಾಯಿತು, 600. ಸಿಮಿಲರ್ಲಿ ಬಿದು ಇನ್ಕಮ್ 3x ಮೈನಸ್ ಬಿದು ಎಕ್ಸ್ಪೆಂಡಿಚರ್ 2y ಇಸ್ ಈಕ್ವಲ್ ಟು 600. ಸೊ ಎರಡನ್ನೂ ಸಾಲ್ವ್ ಮಾಡಿರಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಬಂತು, ಸಾಲ್ವ್ ಮಾಡಿರಿ. ಹಿಂಗೆ ತೊಗೊಂಡು ಸಾಲ್ವ್ ಮಾಡಿರಿ.
ಯಾಕಂದರೆ 600 ಹೋಗುತ್ತೆ. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್. ಓಕೆ, ಸೊ 4x ಮೈನಸ್ 3x ಎಕ್ಸ್ ಮೈನಸ್ 3y ಪ್ಲಸ್ 2y ಮೈನಸ್ y ಇಸ್ ಈಕ್ವಲ್ ಟು 600 ಮೈನಸ್ 600 0. ಸೊ ಏನು ಬಂತು? ಎಕ್ಸ್ ಈಸ್ ಈಕ್ವಲ್ ಟು y. ತೊಂದರೆ ಇಲ್ಲ, ಏನು ಬರುತ್ತೋ ಚೆಕ್ ಮಾಡಿರಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು y ಅಂದರೆ ಏನಾಯಿತು? ಇನ್ಕಮ್ಮು ಎಕ್ಸ್ಪೆಂಡಿಚರ್ ಎರಡು ರೇಷಿಯೋ, ಅಂದರೆ ಲೈಕ್ ರೇಷಿಯೋ ಸೇಮು. ವಾಟ್ ಈಸ್ ಅ ಮಂತ್ಲಿ ಇನ್ಕಮ್ ಆಫ್ ಎ? ಅವರು ಪರ್ಟಿಕ್ಯುಲರಾಗಿ ಎ ಅಂತ ಕೇಳ್ತಿದ್ದಾರೆ. ಸೊ ಮಂತ್ಲಿ ಇನ್ಕಮ್, ವಾಟ್ ಈಸ್ ಅ ಮಂತ್ಲಿ ಇನ್ಕಮ್? 4x. ಬಟ್ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು y ಬಂತು. ನಮಗಿನ್ನ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4x, y ಏನಾಯಿತು? ಎಕ್ಸ್. 4x ಮೈನಸ್ 3x ಈಸ್ ಈಕ್ವಲ್ ಟು 600. ಸೊ ಎಕ್ಸ್ ಈಸ್ ಈಕ್ವಲ್ ಟು 600. ಸೊ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇದು ಈಕ್ವಲ್ ಅಂತ ಬಂತು. ಸೊ ಇನ್ಕಮ್ ಕೇಳ್ತಿರೋದು. ಸೊ ಇನ್ಕಮ್ ಆಫ್ ಎ 4 ಇಂಟು 600 ಎಷ್ಟಾಯಿತು? ಮಂತ್ಲಿ ಇನ್ಕಮ್ ಆಫ್ ಎ ಇಸ್ 2400. ಓಕೆ, ಕಾಣಿಸಲ್ಲ? ಫೈನ್. ಸೊ ಮಂತ್ಲಿ ಇನ್ಕಮ್ ಆಫ್ ಎ 2400, ಯಾಕಂದರೆ 4 ಇಂಟು ಎಕ್ಸ್, 4 ಇಂಟು 600 2400. ಫೈನ್. ಓಕೆ, ನೆಕ್ಸ್ಟ್ ರೈಟ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ ಆಫ್ whose zeros is 2 and product is -8. ಸಿಂಪಲ್. ಸೊ ಏನು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ whose zeros 2, ಸಮ್ 2, ಪ್ರಾಡಕ್ಟ್ -8. ಸೊ ಪ್ರಾಡಕ್ಟ್ -8. ಸೊ ಪ್ಲಸ್ ಇಂಟು -8 ಮಾಡ್ತೀರಾ? ಮಾಡಿರಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೆಯೋಕೆ ಗೊತ್ತಿರಬೇಕು, ರಿಲೇಷನ್ಶಿಪ್ ಗೊತ್ತಿರಬೇಕು. ಅದಕ್ಕೆ 2 ಎಕ್ಸಾಂಪಲ್ ತೊಗೊಂಡೆ. ಫೈನ್. ನೆಕ್ಸ್ಟು, ಎ ಜ್ಯೂಸ್ ಸೆಲ್ಲರ್ ವಾಸ್ ಸರ್ವಿಂಗ್ ಇಸ್ ಕಸ್ಟಮರ್ಸ್ ಯೂಸಿಂಗ್ ಎ ಗ್ಲಾಸ್ ಆಸ್ ಶೋನ್. ಕ್ವಶನ್ ಪೇಪರ್ ನೋಡಿದ್ರೆ ಫೈನ್ಸ್ ಮುಂದಕ್ಕೆ ಹೋಗ್ರಿ. ದ ಇನ್ನರ್ ಡಯಾಮೀಟರ್ ಆಫ್ ಗ್ಲಾಸ್ ವಾಸ್ 5 ಸೆಂಟಿಮೀಟರ್. ಸೊ ಡಯಾಮೀಟರ್ 5. ಸೊ ಡಯಾಮೀಟರ್ 5 ಆಯಿತು ಅಂದರೆ ರೇಡಿಯಸ್ ಏನಾಯಿತು? 5/2. ಬಟ್ ದ ಬಾಟಮ್ ಆಫ್ ದ ಗ್ಲಾಸ್ ಹ್ಯಾಡ್ ಎ ಹೆಮಿಸ್ಫಿಯರ್. ಓಕೆ, ಕೆಳಗೆ ಹೆಮಿಸ್ಫಿಯರ್ ಇದೆ. ಅದೇನು ಮಾಡ್ತು? ಕೆಪಾಸಿಟಿನ ರಿಡ್ಯೂಸ್ ಮಾಡ್ತು. ಆಬ್ವಿಯಸ್ಲಿ ಹಿಂಗೆ ಹೆಮಿಸ್ಫಿಯರ್ ಬಂದಿದ ತಕ್ಷಣ ಇಷ್ಟಷ್ಟೇ ಫಿಲ್ ಆಯಿತು, ಕೆಳಗೆ ಕಾಣಿಸಲ್ಲ. ದ ಗ್ಲಾಸ್ ವಾಸ್ ಹೈಟ್ ಆಫ್ ದ ಗ್ಲಾಸ್ 10 ಸೆಂಟಿಮೀಟರ್. ಫೈಂಡ್ ದ ಅಪ್ಯಾರೆಂಟ್ ಕೆಪಾಸಿಟಿ ಆ್ಯಂಡ್ ಆ್ಯಕ್ಚುಯಲ್ ಕೆಪಾಸಿಟಿ. ಸೊ ಅಪ್ಯಾರೆಂಟ್ ಅಂದಾಗ ಏನಾಯಿತು? ಇಫ್ ಹೆಮಿಸ್ಫಿಯರ್ನ ನಾವು ಕನ್ಸಿಡರ್ ಮಾಡದೇ ಇದ್ದರೆ. ಸೊ ಅದಕ್ಕೆ ಅಪ್ಯಾರೆಂಟ್ ಆ್ಯಕ್ಚುಯಲ್ ಯಾವುದು? ಸೊ ಅಪ್ಯಾರೆಂಟ್ ವಾಲ್ಯೂಮ್ APP ಅಂತ ತೊಗೊತೀನಿ. ಅಪ್ಯಾರೆಂಟ್ ವಾಲ್ಯೂಮ್. ಸೊ ಅಂದರೆ ಹೆಮಿಸ್ಫಿಯರ್ ತೊಗೊಳ್ದೇ ಇದ್ರೆ. ಸೊ ಹೆಮಿಸ್ಫಿಯರ್ ತೊಗೊಳ್ದಿದ್ರೆ ಏನಾಗುತ್ತೆ? πr²h ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಪೈ, ಓಕೆ, 3.14 ಕೊಟ್ಟಿದ್ದಾರೆ, ಅದನ್ನೇ ತಗೋಬೇಕು. 3.14 r². ಸೊ 5/2 ಅಂದರೆ 2.5 ಸ್ಕ್ವೇರ್, h 10. 2.5 ಅಂದರೆ 25 ಸ್ಕ್ವೇರ್, ಸೊ 6.25. ಸೊ 3.14 ಇಂಟು 6.25 ಇಂಟು 10. ಕ್ಯಾಲ್ಕುಲೇಟರ್ ತೊಗೊಂಡು ಸಾಲ್ವ್ ಮಾಡ್ತೀನಿ. 62.5 ಇಂಟು 3.14. ಎಕ್ಸಾಮಲ್ಲಿ ನಿಮ್ಮ ಕ್ಯಾಲ್ಕುಲೇಟರ್ ಬರೋಲ್ಲ, ಬಟ್ 192.65 ಸೆಂಟಿಮೀಟರ್ ಕ್ಯೂಬ್, ಬಿಕಾಸ್ ಇಟ್ಸ್ ವಾಲ್ಯೂಮ್. ನೆಕ್ಸ್ಟು ಆ್ಯಕ್ಚುಯಲ್ ಅಂದಾಗ ಏನಾಗುತ್ತೆ? ವಾಲ್ಯೂಮ್ ಆಫ್, ಓಕೆ, ಆ್ಯಕ್ಚುಯಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಆಗಲೇ ಫೈಂಡ್ ಮಾಡಿದ್ದೀರಾ. ಎಷ್ಟಾಯಿತು? 192.65 ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಏನು? 2/3 πr³ 192.65 ಮೈನಸ್ 2/3 ಪೈ ವ್ಯಾಲ್ಯೂ 3.14 r³ ಅಂದರೆ 2.5 ಕ್ಯೂಬ್. ಸೊ ಎಷ್ಟಾಯ್ತು ಇದು? 2/3 ಅಂದರೆ 0.66 ಇಂಟು 3.14 ಇಂಟು
0.25 into 2.5, so 32.38. Okay, 192.65 minus 32.38 ಸಾಲ್ವ್ ಮಾಡ್ರಿ ಸೆಂಟಿಮೀಟರ್